part of it. We can take this. Complete. You just address the thing. Yeah. Now to tell you about this patient actually. This patient actually was only one. I can speak. Yeah. So ಇದು ರಾಯಬಾಗ್ದವ್ರು ಈ ಪೇಷಂಟ್ ನಮ್ಮ ಕಡೆ ಆಕ್ಚುಲಿ ಒಂದೂವರೆ 2 ವರ್ಷದಿಂದ ಬರ್ತಾ ಮಾಡ್ತಾ ಇದ್ರು. ಅವರಿಗೆ ಲಿವರ್ ಫೇಲಿಯರ್ ಡಯಾಗ್ನೋಸ್ ಆಗಿತ್ತು. ನಮ್ಗೆ ಅವರಿಗೆ ಗೊತ್ತಾಗಿದ್ದಿದೆ ಲಿವರ್ ಅವರಿಗೆ ಬಹಳ ದಿವಸ ಈಗ ಕೆಲಸ ಮಾಡಕ್ಕಿಲ್ಲ ಅಂತ ಅವ್ರಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಡ್ವೈಸ್ ಮಾಡಿದ್ವಿ. ಈಗ ನಾವು ಜೈಲ್ ಆಸ್ಪತ್ರೆ ಒಳಗೆ ಒಂದು 2.5-3 ವರ್ಷ ಆಯ್ತೀಗ ನಾವು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಂದ್ರೆ ಬ್ರೈನ್ ಡೆಡ್ ಪೇಷಂಟ್ ಲಿವರ್ ತಗೊಂಡು ನಾವು ಲಿವರ್ ಹಾಕ್ತಾ ಇದ್ವಿ. ಒಂದು 21 ಟೆಸ್ಟ್ ಮಾಡಿದ್ವಿ ನಾವು. ಆದ್ರೆ ಈ ಪೇಷಂಟ್ಗೆ ಅನ್ಲಕಿಲಿ ಒಂದು 7-8 ಮಂತ್ಸ್ ವೇಟ್ ಮಾಡಿದ್ರು ಅವರಿಗೆ ಮ್ಯಾಚ್ ಹಾಕೊಂಡ ಲಿವರ್ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಮೇಲೆ ಅವ್ರು ಅಡ್ಮಿಟ್ ಆಗ್ತಾ ಇದ್ರು. 4-4 ಸಲ ಅವ್ರು ಸೀರಿಯಸ್ ಆಗಿದ್ರು, ಮತ್ತೆ ರಿಕವರ್ ಆದ್ರು. ಇದೆಲ್ಲ ನೋಡಿ ಅವ್ರ ಸ್ವಂತ ಮಗ 29-year-old ಮಗ ಅದಾನ. ಅವನು ಬಂದ ವಾಲಂಟಿಯರ್ ಟು ಗಿವ್ ಹಿಸ್ ಲಿವರ್. ಸೊ ಅವನಿಗೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ ಅವನಿಗೆ ಫಿಟ್ ಫಾರ್ ಡೊನೇಷನ್. ಅವನ ಲಿವರ್ ಎಲ್ಲ ಚಲೋ ಇದ್ದಾಗ ಎಲ್ಲ ತಯಾರಿ ಮಾಡಿ ಅವನ ಲಿವರ್ ತಗೊಂಡು ನಾವು ಯೂಶಲಿ ಟೇಕ್ ಅರೌಂಡ್ 60-65% ಆಫ್ ದ ಲಿವರ್ ಫ್ರಮ್ ಅ ಡೋನರ್ ಅಂಡ್ ವಿ ಪುಟ್ ಟು ದ ರಿಸಿಪಿಯಂಟ್. ಅದಕ್ಕೆ ಆಪರೇಷನ್ ಪ್ಲಾನ್ ಮಾಡಿ ನಾವು ಮಾಡಿದ್ದೀವಿ. ಈಗ 10 days ಆಯ್ತು ಆಪರೇಷನ್ ಮಾಡಿ. ಆಮೇಲೆ ಆಪರೇಷನ್ ಆದ್ಮೇಲೆ ಆ ಡೋನರ್ ಕಡೆಯಿಂದ ನಾವೇನ್ ಲಿವರ್ ತಗೊಂಡಿರ್ತೇವಲ್ಲ ಅವ್ನ ಲಿವರ್ ಬಂದ್ 4 to 6 weeks ಒಳಗೆ ಪೂರ್ಣ ಮತ್ತೆ ಗ್ರೋ ಆಗ್ತದೆ. ಗಿಡ ಬೆಳೆದಂಗೆ ಅದು ಗ್ರೋ ಆಗ್ತದೆ. ಅಂದ್ರೆ 6 weeks ಒಳಗೆ ಅದು ಮತ್ತೆ ಪೂರಾ ನಾರ್ಮಲ್ ಸೈಜ್ ಬಂದಿರ್ತದೆ. ಆಮೇಲೆ ಇಡೀ 6 weeks ತನಕ ಪೇಷಂಟ್ ಆರಾಮಾಗಿ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ. ಇವತ್ತು 10th day ಆಕ್ಚುಲಿ ಆಪರೇಷನ್ ಆದ್ಮೇಲೆ ಮತ್ತೆ ಅವ್ನಿಗೆ ನೀವು ನೋಡ್ಬೋದು ಬರ್ತಾನೆ. ಈಗ ಅವನು ಈಸ್ ಕ್ವೈಟ್ ಫಿಟ್ ಅಂಡ್ ಈಸ್ ಗೋಯಿಂಗ್ ಟು ಬಿ ಡಿಸ್ಚಾರ್ಜ್ ಟುಡೇ. ಹಂಗೆ ಇಷ್ಟು ದಿವಸ ನಾವು ಲಿವಿಂಗ್ ಲಿವರ್ ಯಾವಾಗ ಮಾಡಿರ್ತಿಲ್ಲ, ಎಲ್ಲ ಮಾಡ್ತಿದ್ದು ಟೆಂಡರ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಸ್ವಲ್ಪ ಕಾಂಪ್ಲೆಕ್ಸ್ ಆಪರೇಷನ್ ಆಗ್ತದೆ. ಸ್ವಲ್ಪ ಆಪರೇಷನ್ ಸ್ವಲ್ಪ ಟೆಕ್ನಿಕಲಿ ಡಿಫಿಕಲ್ಟ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಡಾಕ್ಟರ್ ಸೋನಲ್ ಎಲ್ಲ ಸ್ವಲ್ಪ ಹೇಳ್ತಾರೆ. First, I'll let Dr. Sudarshan talk about the program here. So, ಈ ಪ್ರೋಗ್ರಾಮ್ ನಾವು ಅಕ್ಟೋಬರ್ 2022 ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗಿಂದ ನಾವು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ನಾವು 21 ಮಾಡಿದ್ವಿ. ದಿಸ್ ಇಸ್ 22nd ವಿಚ್ ಇಸ್ ಲಿವಿಂಗ್ ಟ್ರಾನ್ಸ್ಪ್ಲಾಂಟ್. ಸೊ ಡಿಸೀಸ್ ಡೋನರ್ ನಲ್ಲಿ ಯೂಶಲಿ ನಾವು ಆಕ್ಸಿಡೆಂಟ್ ನಲ್ಲಿ ಬ್ರೈನ್ ಡೆಡ್ ಆಗಿರೋ ಪೇಷಂಟ್ ಸೇಮ್ ಬ್ಲಡ್ ಗ್ರೂಪ್ ಇತ್ತು ಅಂದ್ರೆ ನಾವು ಪೂರ್ತಿ ಲಿವರ್ ನ ತೆಗೆದು ನಾವು ಜೋಡಿಸ್ತೀವಿ. ಸೊ ಇದು ಲಿವಿಂಗ್ ಡೋನರ್ ನಾವು 21 ಆದ್ಮೇಲೆ ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್ ಸರ್ಜರಿ. ಸೊ ಒನ್ ಸ್ಟೆಪ್ ಅಹೆಡ್ ನಾವು ಹೋಗಿದ್ವಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇರೋದ್ರಿಂದ ನಾವು ಒನ್ ಸ್ಟೆಪ್ ಅಹೆಡ್ ಹೋಗಿದ್ದೀವಿ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಯಾಕೆಂದ್ರೆ ಡಿಸೀಸ್ ಡೋನರ್ ನಲ್ಲಿ ಡೊನೇಷನ್ ಅಷ್ಟು ಆಗಲ್ಲ ಅಂಡ್ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ಆರ್ಗನ್ ಡೊನೇಷನ್. ಸೊ ವೇಟಿಂಗ್ ಲಿಸ್ಟ್ ನಮ್ದು ಬಹಳ ಲಾಂಗ್ ವೇಟಿಂಗ್ ಲಿಸ್ಟ್ ಇತ್ತು, ಲಿವರ್ ಸಿಕ್ಕಿರ್ಲಿಲ್ಲ. ಸೊ ಲಿವಿಂಗ್ ಡೋನರ್ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ಅ ಕಾಂಪ್ಲೆಕ್ಸ್ ಸರ್ಜರಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸ್ ವಾಲಂಟರಿಲಿ ಅವರು ಆರ್ಗನ್ ಡೊನೇಟ್ ಮಾಡಕ್ ರೆಡಿ ಇದ್ರೆ ನಾವು ಅವ್ರದ್ದು 60 to 65% ಆಫ್ ದ ಲಿವರ್ ನಾವು ತೆಗಿತೀವಿ. 30 to 35% ಆಫ್ ದ ಲಿವರ್ ನಾವು ಉಳಿಸ್ತೀವಿ ಡೋನರ್ ಪೇಷಂಟ್ ಅಲ್ಲಿ. ಸೊ ಈ 60-65% ಲಿವರ್ ನಾವು ರೆಸಿಪಿಯಂಟ್ ನಲ್ಲಿ ನಾವು ಜೋಡಿಸ್ತೀವಿ ಅಂಡ್ ಅದು ಸರ್ ಹೇಳ್ದಂಗೆ ಅದು ಬೆಳೆಯುತ್ತೆ. ವಿದಿನ್ 1.5 or 2 months ರೆಸಿಪಿಯಂಟ್ ಪೇಷಂಟ್ ಅದು ಬೆಳೆಯುತ್ತೆ ಪ್ಲಸ್ ಡೋನರ್ ಪೇಷಂಟ್ ಅದು ಬೆಳೆಯುತ್ತೆ. ಆಲ್ಮೋಸ್ಟ್ 90 to 100% ಬೆಳೆಯುತ್ತೆ ಇನ್ 2 months. ಬಟ್ ಇದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ ಇದು. ಸೊ ನಮ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಂದ ವಿ ವರ್ ಏಬಲ್ ಟು ಸ್ಟಾರ್ಟ್ ದಿಸ್ ಲಿವಿಂಗ್ ಟ್ರಾನ್ಸ್ಪ್ಲಾಂಟ್. ಇದರಲ್ಲಿ ಯಾರು ಡೊನೇಟ್ ಮಾಡ್ತಾರೆ ಲಿವರ್ ಅವ್ರದ್ದು ನಾವು ಬಹಳ ಸ್ಟ್ರಿಕ್ಟ್ಲಿ ನಾವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತೀವಿ. ಅವ್ರು ಡೋನರ್ ಪೇಷಂಟ್ ಫಿಟ್ ಇರಬೇಕು, ವಾಲಂಟರಿಲಿ ಡೊನೇಟ್ ಮಾಡಕ್ ರೆಡಿ ಇರಬೇಕು, ಅವ್ರ ಲಿವರ್ ಫಿಟ್ ಇರಬೇಕು, ಏನು ಚಟಗಳು ಇರಬಾರ್ದು ಅಂಡ್ ಅವ್ರದ್ದು ಅನಾಟೋಮಿ ಅಂತ ಇರುತ್ತೆ. ಅಂದ್ರೆ ರಕ್ತನಾಳ ಅದ್ರ ಪಿತ್ತನಾಳ ಅದೆಲ್ಲ ಸೂಟ್ ಆಗಿರ್ಬೇಕು ಅಂಡ್ ಬ್ಲಡ್ ಗ್ರೂಪ್ ಸೇಮ್ ಇರಬೇಕು. ಅದರಲ್ಲಿ ಲೀಗಲ್ ಕಮಿಟಿ ಸಿಟಿಂಗ್ ಇರುತ್ತೆ. ಲೀಗಲ್ ಕಮಿಟಿಯಿಂದ ಮತ್ತು ಕೋರ್ಟ್ ಇಂದ ಪೊಲೀಸ್ ಕಡೆಯಿಂದ ನಾವು ಎಲ್ಲ ಇದು ತಗೋಬೇಕು, ಪರ್ಮಿಷನ್ ತಗೋಬೇಕು ಅಂಡ್ ದೆನ್ ಇದು ಲಿವಿಂಗ್ ಡೋನರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ ಇರುತ್ತೆ. ಸೊ ಇದು ನಮ್ದು ಫಸ್ಟ್ ಲಿವಿಂಗ್ ಡೋನರ್ ಸರ್ಜರಿ ನಾವು ಮಾಡಿದ್ವಿ ಅಂಡ್ ಬೋತ್ ಡೋನರ್ ಅಂಡ್ ರೆಸಿಪಿಯಂಟ್ ದೇ ಆರ್ ಡೂಯಿಂಗ್ ವೆಲ್. ಈಗ ಲಾಸ್ಟ್ ಟೈಮ್ ಸರ್ ಕಿಡ್ನಿ ಲಿವರ್ ಎಲ್ಲ ಮಾಡಿರ್ತಾರ ಅವಾಗ ಮೆಡಿಸಿನ್ ತಗೋತಿತ್ತು. ಈಗ ಇಬ್ರು ಇವ್ರು ಮೆಡಿಸಿನ್ ತಗೋಬೇಕು. ಹೌದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಡೋನರ್ ನಲ್ಲಿ ಏನು ಇರಲ್ಲ, ರೆಸಿಪಿಯಂಟ್ ಇರುತ್ತಲ್ಲ. ರೆಸಿಪಿಯಂಟ್ ನಲ್ಲಿ 3 ಮಾತ್ರೆಗಳು ಇರುತ್ತೆ, ಇಮ್ಯೂನ್ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಅದನ್ನ ಬರ್ತಾ ನಾವು ಮೆಡಿಸಿನ್ ಡೋಸ್ ನಾವು ಕಡಿಮೆ ಮಾಡ್ತೀವಿ ಅಂಡ್ ಒಂದ್ ಮಾತ್ರೆ ಮಾತ್ರ ಲಾಂಗ್ ಲೈಫ್ ಅವ್ರು ತಗೋಬೇಕು. ಬಟ್ ಡೋನರ್ ಪೇಷಂಟ್ ಗೆ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಲಿವರ್ ರಿಸೆಕ್ಷನ್. ನಾವು ಲಿವರ್ ರಿಸೆಕ್ಟ್ ಮಾಡ್ತೀವಲ್ಲ ಬೇರೆ ಕಾಯಿಲೆಗೋಸ್ಕರ, ಅದೇ ತರ
ಇದು ಡೋನರ್ ಕೂಡ ನಾವು ಅರ್ಧ ಲಿವರ್ 60-65% ಲಿವರ್ ತೆಗಿತೀವಿ ಅಂಡ್ ಸರ್ಜರಿ ಆದ್ಮೇಲೆ ಪೇಷಂಟ್ ಗೆ ಯಾವುದೂ ಗುಳಿಗೆ ಲೈಫ್ ಲಾಂಗ್ ನಡ್ಸಲ್ಲ. ಸೊ liver ಬೆಳೀತಾ you talked about that the operation is very complex. yes. So what is the risk that is involved in that? So the risk is very low. It is 0.1% chances of risk. So that risk could be complications like bleeding ಆಗ್ಬೋದು, ಯಾಕಂದ್ರೆ ಲಿವರ್ ತುಂಬಾ ದೊಡ್ಡದಿರುತ್ತೆ, 1 to 1.5 kg ದೊಡ್ಡದಿರುತ್ತೆ, ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಗಾಯದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಚೆಸ್ಟ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕ್ ಬಹಳ ಕಡಿಮೆ ಇರುತ್ತೆ, 0.1% ರಿಸ್ಕ್ ಇರುತ್ತೆ. ಯಾಕಂದ್ರೆ ಇದು ಬಹಳ ಮೆಟಿಕ್ಯುಲಸ್ ಸರ್ಜರಿ, ನಾವು ಡೋನರ್ ಬಹಳ ಪ್ರೋಟೋಕಾಲ್ ಫಾಲೋ ಮಾಡಿ ನಾವು ಚೂಸ್ ಮಾಡ್ತೀವಿ. ಏನು ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ಇತ್ತು ಅಂದ್ರೆ ನಾವು ಆ ಪೇಷಂಟ್ಸ್ ಇಂದ ನಾವು ಲಿವರ್ ತಗೊಳ್ಳಲ್ಲ. ಸೊ ಓನ್ಲಿ ಫಿಟ್ ಪೇಷಂಟ್ಸ್ ವಿ ಫಾಲೋ. ಸೊ ದಟ್ಸ್ ವೈ ರಿಸ್ಕ್ ಇಸ್ ವೆರಿ ಲೋ. ಇಟ್ ಇಸ್ ಹಾರ್ಡ್ಲಿ 0.1%. ಡಾಕ್ಟರ್, ಈಗ ರೆನಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ, ಸಮಟೈಮ್ಸ್ ರಿಸಿಪಿಯಂಟ್ ಬಾಡಿ ರಿಜೆಕ್ಟ್ಸ್ ಆಫ್ಟರ್ 1 year or 2 years. ಲಿವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಆತರ ಏನಾದ್ರು ಥ್ರೆಟ್ ಇದೆಯಾ? ಸರ್, ಲಿವರ್ ಇಸ್ ಕನ್ಸಿಡರ್ಡ್ ಟು ಬಿ ವೆರಿ ರೆಸಿಸ್ಟೆಂಟ್ ಆರ್ಗನ್, ನಾಟ್ ಸ್ಟ್ರಾಂಗ್ ಆರ್ಗನ್ ಅದು. ಸೊ ಯೂಶಲಿ ಇದರಲ್ಲಿ ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್. ಸೊ ದ ರಿಜೆಕ್ಷನ್ ರೇಟ್ಸ್ ಆರ್ ವೆರಿ ಲೋ ಬಿಕಾಸ್ ಲಿವರ್ ಇಸ್ ಅ ವೆರಿ ರೆಸಿಸ್ಟೆಂಟ್ ಆರ್ಗನ್, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಆರ್ಗನ್. ಈಗ ಬಡವರು ಕೂಡ ಸಾಕಷ್ಟು ಈ ತರ ಸಮಸ್ಯೆಗಳು, ಈಗ ಪ್ರಮುಖವಾಗಿ ಬರೋದ್ರೆ ಖರ್ಚು ವೆಚ್ಚಗಳು. ಸೊ ಎಷ್ಟು ಖರ್ಚಾಗ್ಬೋದು ಸರ್ ಇದು? ಯೂಶಲಿ ಕಂಪೇರ್ಡ್ ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಇಮ್ಯುನೋಸಪ್ರೆಸೆಂಟ್ ಆ ಗುಳಿಗೆ ನಾವು ಚಾಲೂ ಮಾಡ್ತೀವಲ್ಲ, ಅದು ಸ್ವಲ್ಪ ಲೋ ಕಾಸ್ಟ್ ಇರುತ್ತೆ. ಸರ್ ಡೀಟೇಲ್ ಆಗಿ ಹೇಳ್ತಾರೆ. ಯೂಶಲಿ ನಾವೀಗ ಇಲ್ಲಿ ಒಂದು ಪ್ಯಾಕೇಜ್ ಕೊಡ್ತೀವಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಗೆ. ಮತ್ತೆ ನಮ್ 20 to 20 lakhs 25 lakhs ಪ್ಯಾಕೇಜ್ ಇದೆ. ಆದ್ರೆ ನಾವು ಬಹಳಷ್ಟು ನಮ್ಮ ಪೇಷಂಟ್ ನೀವು ಹೇಳಿದಂಗೆ ಅಪೂರ್ಣ ಮಾಡೋದಿಲ್ಲ. ಅದಕ್ಕೆ ನಮ್ಮ ಗವರ್ಮೆಂಟ್ ಅಲ್ಲೂ ಬಹಳಷ್ಟು ಸ್ಕೀಮ್ಸ್ ಇದಾವೆ. ನಮ್ಮ ESI ಸ್ಕೀಮ್ ಇದೆ, ನಮ್ಮ ಆರೋಗ್ಯ ಭಾರತಿ ಸ್ಕೀಮ್ ಇದೆ. ಈಗ ಇದೆಲ್ಲ ಸ್ಕೀಮ್ಸ್ ಒಳಗೂ ಸ್ವಲ್ಪ ನಮ್ಗೆ ಇದು ಸಿಗ್ತದ, ಪೇಷಂಟ್ ಹೆಲ್ಪ್ ಸಿಗ್ತದ. ಅದಕ್ಕೆ ಆ ಹೆಲ್ಪ್ ತಗೊಂಡು ನಾವು ಸ್ವಲ್ಪ ಪೇಷಂಟ್ ಗೆ ಯೂಶಲಿ ಹೆಲ್ಪ್ ಮಾಡ್ತೀವಿ. ಕೆಲವೊಂದ್ಸಲ ಬಹಳ ಪ್ರಾಬ್ಲಮ್ ಇದ್ದಾಗ ಸಾಹೇಬ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಪೇಷಂಟ್ ಗೆ ನಾವು ಸಜೆಷನ್ ಕೊಡ್ತೇವೆ. ಯಾರು ಬಿಡಲ್ಲ, ಕುಟ್ಟ ಸ್ಕೀಮ್ मध्ये बसून हो, हा प्रत्येक पोलीस स्कीम आहे, आरोग्य भात स्कीम आहे. ನಾರ್ಮಲಿ 20 to 25 lakhs ಭಾಳ ಕಮ್ಮಿ ಪೈಸೆ. ಆಕ್ಚುಲಿ ಇದೇ ನೀವು ಮೆಟ್ರೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ಸ್ ಜಾಸ್ತಿ ಇದಾವೆ. ಅಲ್ಲಿ 35 lakhs ಇದೆ ಪ್ಯಾಕೇಜ್. ಬೆಂಗಳೂರು ಹೌ ಮಚ್ ಈಸ್ ಚಾರ್ಜಿಂಗ್ ಆಸ್ಕ್. ಇಲ್ಲಿ ತುಂಬಾ ಕಡಿಮೆ ಆಗುತ್ತೆ ಬಿಕಾಸ್ ಇಲ್ಲಿ ಮೆಡಿಕಲ್ ಕಾಲೇಜ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಸಬ್ಸಿಡಿ ತುಂಬಾ ಜಾಸ್ತಿ ಸಿಗುತ್ತೆ. ಮತ್ತೆ ಸ್ಕೀಮ್ಸ್ ಎಲ್ಲ ಇರುತ್ತೆ, ಸ್ಟೇಟ್ ಮತ್ತೆ ಸೆಂಟ್ರಲ್ ಸ್ಕೀಮ್ಸ್ ಇರುತ್ತೆ. ಸೊ ಅಟ್ ಲೀಸ್ಟ್ ಲೆಸ್ ಅಫೋರ್ಡಬಲ್ ಪೇಷಂಟ್ಸ್ ವಿ ಕ್ಯಾನ್ ಡೂ. ಆಮೇಲೆ ಮತ್ತೊಂದಂದ್ರೆ ಈಗ ನಾವು ಲಿವರ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಪೇಷಂಟ್ ಗೆ ಎಷ್ಟು ಡಿಸ್ಚಾರ್ಜ್ ಮಾಡ್ತೀವಿ 2 ವಾರಕ್ಕೆ. ಆಮೇಲೆ ಪೇಷಂಟ್ ಇಲ್ಲೇ ನಾವು ಸವಿ ಬಿಟ್ಕೋತೀವಿ. ಯಾಕಂದ್ರೆ 3 ತಿಂಗಳ ತನಕ ಪೇಷಂಟ್ ಗೆ ಪ್ರತಿ ವಾರ 2 ಸಲ ಕರಿತೀವಿ ನಾವು. ಅದು ಗುಳಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಗುಳಿಗೆ ಡೋಸ್ ಟೆಸ್ಟ್ ಮಾಡ್ಲಿಕ್ಕೆ. ಅದಕ್ಕೆ ಪೇಷಂಟ್ ಇಲ್ಲೇ ಬೆಳಗಾವಿ ಮನಿ ಮಾಡಿರ್ತಾರೆ. ನಮ್ಗೆ ತುಳಿದ್ ಬಂದಿರ್ತಾರಲ್ಲ, ಇದೆಲ್ಲ ಬೆಳಗಾವಿ ಮನಿ ಮಾಡಿರ್ತಾರೆ 3 ತಿಂಗಳ ತನಕ. ಇದೆಲ್ಲ ಬ್ಯಾಂಗ್ಳೂರಿಗೆ ಮನಿ ಮಾಡಿರೋದು, ಅಲ್ಲಿರೋದು ಎಲ್ಲ ಅಷ್ಟೇ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತದೆ. ಅದಕ್ಕೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಬಾಕಿ ಇರೋದನ್ನು ಕಾಸ್ಟ್ ಆಗಲ್ಲ, ಆಹಾರ ಆಗ್ತದೆ. ಅದು ಬಹಳಷ್ಟು ಮಂದಿ ನಮ್ಗೆ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ, ಅದು ಆಗೋದಿಲ್ಲ ಅಂತ. ಅದಕ್ಕೆ So, Get the liver process is a unique case. Yeah. And you also, professor said that around 50 odd cases are still in the lead. Yes, yes. So now the relatives are coming forward. There are waiting who has registered. There are many patients. Their liver is totally Yeah. not working. They have not approached the hospital. lot of people are there in the community. And community. Yeah. This what happened to this patient was that his father was coming to us the last 1.5 years, and the son, his educated person, is actually trying to join the police thing now. So he was seeing his father getting admitted every other month with a liver coma coming out. Some very less to say that he may not make it, but he was coming out. So he saw all this happening, and as a rule now we always explain to the family. Our counselors are there. They tell the family about organ donation from the family. So nowadays, last about 1 year or so, we have been trying to start liver transplant, living organ transplant. So this person was a bit educated, he got motivated and he came forward, and that's how we convinced him to get the liver. Actually, now to tell you frankly, we have about 4 or 5 is waiting after seeing him there. A lot of people are coming forward to donate from the family itself. Sir, he will come back to his normal health after. Yeah. Actually, he will be as near normal after 6 to 8 weeks now. He can join his normal life without medication. So about the donor operation, Dr. Bachchan will probably talk a little bit. ಡಾಕ್ಟರ್ ಸುದರ್ಶನ್ ಹೇಳಿದ ಪ್ರಕಾರ ಸರ್ ಹೇಳಿದ ಪ್ರಕಾರ ಯೂಶಲಿ ನಾವು ಒಬ್ರು ಡೋನರ್ ಲಿಂದ ಎನಿವೇರ್ ಬಿಟ್ವೀನ್ 30 60 70% ಲಿವರ್ ತೆಗಿಬಹುದು. ಚಿಕ್ಕ ಮಕ್ಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಕತ್ತೀವಿ ಅಂದ್ರೆ 30 40% ಲಿವರ್ ತೆಗಿತೀವಿ. ದೊಡ್ಡವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಕತ್ತೀವಿ ಅಂದ್ರೆ 60 70% ಲಿವರ್ ತೆಗಿತೀವಿ. ಆ ಲಿವರ್ ಸುಮಾರು 2 ತಿಂಗಳು ಕಂಪ್ಲೀಟ್ಲಿ ಗ್ರೋ ಬ್ಯಾಕ್ ಆಗುತ್ತೆ. ಸೊ ಅವ್ರಿಗೆ ನಾವು ರೆಸ್ಟ್ರಿಕ್ಷನ್ ಅಂದ್ರೆ ನೀವು ಏನ್ ಹೇಳೋದು ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಮೆಡಿಸಿನ್ಸ್ ಯಾವುದು ಲಾಂಗ್ ಟರ್ಮ್ ಮೆಡಿಸಿನ್ ಇರೋಂಗಿಲ್ಲ.
ಬರೀ ಪೇನ್ ರಿಲೀಫ್ ಫಸ್ಟ್ 1 ವೀಕ್ ತನ ಪೇನ್ ರಿಲೀಫ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದಾದ್ಮೇಲೆ ಹೆವಿ ವರ್ಕ್ ಅವ್ರು 2 ತಿಂಗಳ ತನ ಮಾಡಬಾರ್ದು. ಯಾಕಂದ್ರೆ ಒಳಗಿನ ಮಾಂಸ ಕುಡ್ಕೊಳಕ, ಹೊರಗಿನ ಚರ್ಮ ಕುಡ್ಕೊಳಕ್ 2 ವಾರ ಬೇಕು, ಒಳಗಿನ ಮಾಂಸ ಕುಡ್ಕೊಳಕ್ ಸುಮಾರು 2 ತಿಂಗಳು ಬೇಕು. ಅಷ್ಟೇ ಅವ್ರಿಗೆ ರೆಸ್ಟ್ರಿಕ್ಷನ್. ಅದಾದ್ಮೇಲೆ ಏನು ಇರಂಗಿಲ್ಲ. ಈಗ ನಾವು ಸರ್ಜರಿ ಮಾಡೋದು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ತೀವಿ. ಅಂದ್ರೆ 3 ರಿಂದ 4 ಸಣ್ಣ 1 ಸೆಂಟಿಮೀಟರ್ ಇನ್ಸಿಷನ್ ಕೊಟ್ಟು ಪೂರ್ತಿ ಲಿವರ್ ಲ್ಯಾಪ್ರೋಸ್ಕೋಪಿಕಲಿ ಕಟ್ ಮಾಡಿ ಹೊರಗೆ ತೆಗಿಲಿಕ್ಕೆ ಮಾತ್ರ ಒಂದು ಚಿಕ್ಕ ಸಣ್ಣದ ಇನ್ಸಿಷನ್ ಮಾಡಿ ಲಿವರ್ ಹೊರಗೆ ತೆಗಿತೀವಿ. ಸೊ ಅವ್ರದ್ದು ರಿಕವರಿ ತುಂಬಾ ಫಾಸ್ಟ್ ಇರುತ್ತೆ. ಯೂಶುವಲಿ 7 to 8 days ಒಳಗೆ ಡಿಸ್ಚಾರ್ಜ್ ಮಾಡ್ತಾರೆ. ಈಗ ದಾನ ಕೊಟ್ಟವರು ಮತ್ತು ದಾನ ಪಡೆದವರು ಈಗ ಅದು ನೀವು ಹೇಳಿದ್ರೆ 6 weeks ಬೇಕು ಅಥವಾ 2 months ಬೇಕು, ಈ ಟೈಮ್ ಒಳಗಡೆ ಫುಡ್ ಯಾವ ರೀತಿಯಾಗಿರುತ್ತೆ? ನಾರ್ಮಲ್ ಫುಡ್ ತಿನ್ಬೇಕು. ಡೋನರ್ಗೆ ಯಾವುದೇ ತರದ್ದು ರೆಸ್ಟ್ರಿಕ್ಷನ್ ಇರಲ್ಲ, ಯಾವುದೇ ತರದ್ದು ಇರಲ್ಲ. ನಾರ್ಮಲ್ ಊಟ ತಿನ್ಬೇಕು. ಯಾರಿಗೆ ಆರ್ಗನ್ ಸಿಗ್ತೈತೆ ಅವ್ರಿಗೆ ನಾವು ರೆಸಿಪಿಯಂಟ್ ಅಂತ ಹೇಳ್ತೀವಿ, ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಇರ್ತಾವೆ. ಬಿಕಾಸ್ ಅವ್ರಿಗೆ ನೀವು ಹೇಳಿದ ಪ್ರಕಾರ ಯಾವ ಮಾತ್ರೆ ನಡೀತಿರ್ತಾವೆ ರಿಜೆಕ್ಷನ್ ಕಂಟ್ರೋಲ್ ಮಾಡಕ್, ಅದಕ್ಕೆ ಇಮ್ಯುನೋಸಪ್ರೆಷನ್ ಮಾತ್ರೆ ಅಂತ ಅಂತೀವಿ. ಅದರಿಂದ ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತೈತಿ. ಸೊ ಅವ್ರ ಹೊರಗಿಂದ ಊಟ ನಾವು ಯೂಶುವಲಿ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಇನ್ಫೆಕ್ಷನ್ ಆಗ್ಲಾರ್ದ ನೋಡ್ಬೋದು ಅಷ್ಟೇ. ಯಾವ ಏಜ್ 18 ವಯಸ್ಸಿಗಿಂತ ಹೆಚ್ಚಿರ್ಬೇಕು. ಬಿಕಾಸ್ ಲೀಗಲ್ ಏಜ್ ಇರಬೇಕು. ಜಾಸ್ತಿ ಆದಂಗೆ ಲಿವರ್ 55 ತನ ನಾವು ಎಕ್ಸೆಪ್ಟ್ ಮಾಡ್ತೀವಿ. 55ಕ್ಕಿಂತ ಹೆಚ್ಚಾದ ತಕ್ಷಣ ಲಿವರ್ನು ಸ್ವಲ್ಪ ಏಜ್ ಆಗಿರ್ತೈತಿ, ಅದ್ರ ಕೆಲಸ ಮಾಡೋದು ಅಷ್ಟು ಕ್ಷಮತೆ ಇರಲ್ಲ. ಸೊ ವಿ ಪ್ರಿಫರ್ ಡೋನರ್ಸ್ ಬಿಟ್ವೀನ್ 18 years of age and 55 years. ಲೋ ಏಜ್ ಲಿವರ್ ಹೈ ಏಜ್ನವರಿಗೆ ಮ್ಯಾಚ್ ಆಗುತ್ತೆ. ಅದರಲ್ಲಿ ನಾವು ಲಿವರ್ ಕಂಪ್ಯಾರಿಸನ್ ಆಗಿ 55 ಒಳಗಿದ್ದಾಗ ನಾವು ಮೇನ್ ಕ್ರೈಟೀರಿಯಾ ಎದಕ್ಕೆ ಇಟ್ಕೊತೀವಿ ಅಂದ್ರೆ ಆ ಏಜ್ ಒಳಗ ಸ್ವಲ್ಪ ಲಿವರ್ ಚೆನ್ನಾಗಿ ಕೆಲಸ ಮಾಡೋ ಚಾನ್ಸ್ ಹೆಚ್ಚಿರ್ತೈತಿ. ಅದೇ ಅದಕ್ಕಿಂತ ಹೆಚ್ಚು ವಯಸ್ಸು ತಗೊಂಡ್ವಿ ಅಂದ್ರೆ ಆಬ್ವಿಯಸ್ಲಿ ಲಿವರ್ನು ವಯಸ್ಸಾಗಿರ್ತೈತಿ, ಅಷ್ಟು ಕೆಲಸ ಮಾಡಲಿಕ್ಕೆ. ಸೊ 18 ವಯಸ್ಸು ನಾವು 50 ವರ್ಷದವನಿಗೂ ಕೊಡ್ಬೋದು, 50 ವರ್ಷ ನಾವು 18 ವಯಸ್ಸದವನಿಗೂ ಕೊಡ್ಬೋದು. ಪ್ರಾಬ್ಲಮ್ ಅದೇ ನಾ ಹೇಳಿದ ಪ್ರಕಾರ ಒಂದ್ 2 ತಿಂಗಳ ತನ ನೋಡ್ಕೋಬೇಕು. ಬಹಳ ಹೆವಿ ವರ್ಕ್ ಮಾಡಬಾರ್ದು, ಯಾಕಂದ್ರ ಗಾಯ ಮಾಡಬೇಕು. ಅದು ಆದ ತಕ್ಷಣ ಏನು ನೋ ರೆಸ್ಟ್ರಿಕ್ಷನ್ಸ್. ಅವ್ರು ಹೆಂಗ್ ಆಪರೇಷನ್ ಕಿಂತ ಮುಂಚೆ ಇದ್ರು ಹಂಗೆ ಆದ್ಮೇಲೆ. Donor has been kept in secret or he will be considered. Yeah, we are getting in. All the time we have been talking about the liver. What I am talking is, what are the prevention measures? One is social awareness into prevention. Prevention for what you are asking, sir, for liver disease? Yeah, for liver. Commonly now, as far as you all know, whenever you think about liver, you think about alcohol. You understand? In our part of the country, new liver, new alcohol. Stop also. Sir, this problem could also be there. Those who are in non-alcoholic, non-alcoholic also suffer. I'm coming to that. That's what I'm telling you. That whenever we think about liver, we always think about alcohol, but it is not remaining the same now. Nowadays, even though alcohol still remains to be one of the common cause of liver disease in our country, fat is becoming one important cause. You must have heard about fatty liver. Now, because of the type of lifestyle we have, the type of obesity and diabetes, and the people are now less exercising and eating more and having a very distinct life without exercise, we are all putting on weight. And patients who have got extra weight, they get fatty liver. A large amount of these fatty liver patients go on developing liver disease like cirrhosis. The same thing which alcohol can cause. The same thing which alcohol can cause. So fatty liver is an important cause of liver failure. And there are some virus infections also. Hepatitis B and C virus. So by virus infection, liver failure ಆಗ್ತವೆ. ಅದಕ್ಕೆ we have got all these different types of, and there are many other uncommon causes also. Each of these have got specific things to prevent them. We have to not take alcohol, we have to have a good lifestyle, we have to not put on weight, we have to control our diabetes well, we have to take vaccination against hepatitis B virus. So all these are there which can prevent development of ಕಾಮಣಿ ಅದ very calmly and very calmly. Do you have any program? 10% can donate his ಒಬ್ಬೊಬ್ರು ಕೇಳ್ರಿ ಏನ certain size, 10%. So is that he can have donate a 10% liver can be transplanted? So a brain. brain death. No, 10%. So there are two different kinds of death. Okay, so I'd like to talk about two things right now. I'd like to talk about transplantation and about partnerships. So when we talk about donation of organs, there is a special kind of death called brain death. Like normally when you understand death means heart has stopped, there is no blood flow. That is the commonest cause of death. But there are certain situations in which all the brain blood flow supply stops, like a bad accident. So the brain is gone, the person is dead, but the heart is still beating. Because all the organs need circulation. But without circulation, the organs will also stop working. So only patients who are brain dead can donate organs such as heart, lung, liver, and kidney. Eyes is a special situation because eyes we only take cornea. So even up to 6 to 8 hours after the heart has stopped, the cornea can be taken.
because the cornea does not need a blood supply. So clearly, as doctors have said, and sir has also said, now, the number of donors that we have is very less compared to the number of patients who require. For example, in India only 4,000 transplants are done every year, but more than 50,000 people require liver transplants every year. So where is the remaining number of people, organs coming from? They're coming from living donors. So India is actually one of the places that does most living donors. And clearly to meet the gap, we need to do more living donors as well as increase the organ donation. So now there are some centers in India that are doing transplant, and there are many centers that need to also do transplant. So to increase that, we need to do partnerships. Like we are from Aster Hospital, with KLE Hospital. We have developed a very robust partnership because with partnership it helps more people. We are able to do transplants affordably. And as Dr. Hazare said, we are able to do transplants in where people are living. They don't have to travel to Bangalore, to Bombay, to Delhi to get transplant. So this is the cost of traveling and staying is much more than actually the cost of transplant itself. I mean, that's what Dr. Hazare also was saying. So unless transplant and these surgeries are available locally, people will not be able to benefit. So this is a unique model that we have done. It's unique in the whole country to develop this kind of partnership. And I think the country has to learn from this kind of model. Sir, apart from family members, are there any other people who are coming forward for such a organ donation? So there are different kinds of donation. You're talking about living donation. You're talking about living donation. Yes. In living donation, the rules are very clear that people can only donate because of love and affection. So because of the challenges of the legal process, most of the time we take organs only from families actually and close family members, like son has donated to father here in this situation, for example. So, names of these who have taken No. Why on? in the sense, encouraging lot of No, there is people to come. we have given Raibag म्हणून सांगितलं. We have told Raibag. Prevention program in किती वेळात आपण देऊ शकतो prevention programs ಏನಂದ್ರೆ preventive measures ತಗೊಳ್ಳಿಕ್ಕೆ ಕ್ಯಾಂಪ್ಸ್ ಮಾಡಿ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನ ನಾವು ಮಾಡ್ತಾ ಇದೀವಿ. ಈಗ ನಾವು KLE ಆಸ್ಪತ್ರೆ ವತಿಯಿಂದ ನಿಮ್ಗೆ ಗೊತ್ತಿರ್ಬೋದು, ನಾವು ಈಗ ಲಾಸ್ಟ್ 5-10 years ಇಂದ ಬಹಳಷ್ಟು ಕ್ಯಾಂಪ್ ಮಾಡ್ತಾ ಇದೀವಿ. ಶುರುವಾತಿಗೆ ನಾವು ಕ್ಯಾಂಪ್ ಹೆಪಟೈಟಿಸ್ ಬಿ ಅಂಡ್ ಸಿ ವೈರಸ್ ಮೇಲೆ ಇತ್ತು. ನಾನು ಈ ಬೆಳಗಾಂ, ಬಾಗಲಕೋಟೆ, ಜಮಖಂಡಿ ಒಳಗೆ more than 50-60,000 ಪೇಷಂಟ್ಸ್ ಗೆ ನಾವು ಇದು ಮಾಡಿ ವ್ಯಾಕ್ಸಿನೇಷನ್ ಮಾಡಿದ್ದೇವೆ ಹೆಪಟೈಟಿಸ್ ಸಲುವಾಗಿ. ಈಗ ನಾವು ಇದು ಫ್ಯಾಟಿ ಲಿವರ್ ಕ್ಯಾಂಪ್ಸ್ ಮಾಡ್ತಾ ಇದೀವಿ. ಇದು ಫ್ಯಾಟಿ ಲಿವರ್ ಅಂತ ಹೊಸ ರೋಗ, ಅಂದ್ರೆ ಹಳೆ ರೋಗ ಈಗ ಅದರ ಹೊಸ ರೋಗ ಅಂತ ಬಂದಿದೆ. ಫ್ಯಾಟಿ ಲಿವರ್ ಇಂದ ಬಹಳಷ್ಟು ಮಂದಿ ಲಿವರ್ ಫೇಲ್ ಆಗ್ತಾ ಇದೆ. ಅದ್ರ ಪ್ರತಿ ತಿಂಗಳ ನಾವು KLE ಆಸ್ಪತ್ರೆಯಿಂದ ನ್ಯಾಷನಲ್ ಕ್ಯಾಂಪ್ಸ್ ಮಾಡ್ತೀವಿ ಕಮ್ಯುನಿಟಿ ಒಳಗೆಲ್ಲ. ನಾವು ಮೋಸ್ಟ್ಲಿ ಬೆಳಗಾಮಲ್ಲಿ ಅರ್ಧ ಪಾಪ್ಯುಲೇಷನ್ ಮಾಡಿರ್ಬೋದು. ಈಗ ಎಲ್ಲರಿಗೆ ನಾವು ಫ್ಯಾಟಿ ಲಿವರ್ ಸ್ಕ್ರೀನಿಂಗ್ ಮಾಡ್ತೀವಿ. ಅದು 5% ಅಂತ ಹೊಸ ಮಷೀನ್ ಐತೆ ನಮ್ಮ ಕಡೆ. ಅದರಿಂದ ಸ್ಕ್ರೀನಿಂಗ್ ಮಾಡ್ಕೊಂಡು ಎಲ್ಲರಿಗೆ ನಾವು ಕೌನ್ಸಿಲ್ ಮಾಡ್ತಾ ಇದ್ದೇವೆ. The other thing is that transplant needs a very big team. Dr. Mane is here as well from the anesthesia department. It needs a team of surgeons, medical doctors, anesthesia doctors, critical care doctors to work together. So it's a very large team that is required of people who are working together very closely. And it does not work without the support of the administration. And we're very grateful to the KLE administration for the help they provided. ಮೇನ್ ಅಂದ್ರ ಈ ಆಪರೇಷನ್ ಮಾಡೋ ಏನ್ ಥಿಯೇಟರ್ಗಳು ಅದಾವು, ದಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ಫೆಕ್ಷನ್ ಎಲ್ಲಿ ಆಗ್ತಾವು, ಆಪರೇಷನ್ ಥಿಯೇಟರ್ದೊಳಗೆ ಆಗ್ತಾವೆ. ನಮ್ಮ ಥಿಯೇಟರ್ಗಳೊಳಗೆ ಎಷ್ಟು ಹೈ ಯಾಕಂದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಎಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಅದಕ್ಕೆ ದಟ್ ಇಸ್ ದ ಒನ್ ಆಫ್ ದ ರೀಸನ್ ನಮ್ಮಲ್ಲಿ ಇನ್ಫೆಕ್ಷನ್ ಅವ. ಸೆಕೆಂಡ್, ಎಷ್ಟು ಕಾಸ್ಟ್ ಅವ್ರು 35 ಲಕ್ಷ ರೂಪಾಯಿ ಬೆಂಗಳೂರು ಮಾಡ್ತಾರೆ. ನಾನು ನಮ್ಮ ಥಿಯೇಟರ್ ಮ್ಯಾನೇಜರ್ ಒಬ್ಬ ಹೆಂಗ್ ಹುಡುಗಿದ್ದ, ಅವ್ನು ಕುಡಿಲಾಗ್ತಿದ್ದ, ಅವ್ನಿಗೆ ಹೆಪಟೈಟಿಸ್ ಬಿ ಆಗಿಬಿಟ್ಟಿಲ್ಲ, ಕಾಮಣಿ ಅಂತ ಬಿಳಿ ಕಾಮಣಿ. ಅದಕ್ಕೆ ಎಲ್ಲೂ ಮಾಡ್ಲಿಕ್ಕೆ ಇವ್ರು ಕೋಚಿಂದಾಗಿದ್ದಾರೆ, ಕೋಚಿಂಗ್ ಕರ್ಕೊಂಡು ಹೋಗಿದ್ದೆ ನಾನು. 35 ಲಕ್ಷ ರೂಪಾಯಿ ನಾನು ಆಗದೆ ರಿಕ್ವೆಸ್ಟ್ ಮಾಡಿ ನನ್ನ ಮ್ಯಾನೇಜರ್ ಹಿಂಗೆಲ್ಲ 20 ಲಕ್ಷದಾಗ ಮಾಡಿದ್ರು. ಏನ್ ಹೇಳೋದು 15 years back. He's doing very well. He's perfectly all right. His son has donated. That time also is the first live donation he has operated. ಅಲ್ಲಿ 30-35 ಲಕ್ಷ ರೂಪಾಯಿ ತಗೋತಿದ್ರು. ಇವತ್ತು ಅಷ್ಟೇ ತಗೊಳ್ತಾ ಇದಾರೆ. ಯಾಕಂದ್ರೆ ಲಾಂಗ್ ಆಪರೇಷನ್ ಖರ್ಚು ಭಾಳ ಅದ, ಅದರದ್ದು ಕನ್ಸ್ಯೂಮಬಲ್ ಭಾಳ ಅದಾವು. ಇವೇನ್ ಟ್ರಾನ್ಸ್ಪ್ಲಾಂಟ್ ಅದಾವು ಭಾಳ ಖರ್ಚು ಬರ್ತದೆ. ಡಾಕ್ಟರ್ ಹಾರ್ಡ್ಲಿ they may earn about 5,000 rupees. ಅಷ್ಟೇ ಇವ್ರಿಗೆ 5,000. ಅದೇ ಗವರ್ಮೆಂಟ್ ಸ್ಕೀಮ್ಸ್ ಒಳಗೆ ನಾವು ಗವರ್ಮೆಂಟ್ ಸ್ಕೀಮ್ ಬಹಳ ಕಡಿಮೆ ಅದಾವ.
ಎಷ್ಟು ಕೊಡ್ತಾರ ಅವರು? 5 ಲಕ್ಷ ಸರ್. 5 ಲಕ್ಷ. 5 ಲಕ್ಷ ಇತ್ತ 11 ಲಕ್ಷ ಮಾಡಿದ್ದಾರೆ. ಒಂದ್ ಕಡೆ 20-30 ಲಕ್ಷ ಹೇಳಿಕತ್ತೀವಿ. ಒಂದ್ ಕಡೆ 5-6 ಅಷ್ಟು 11 ಲಕ್ಷ ರೂಪಾಯಿ ಉಳಿದು ಕೊಡ್ಬೇಕು. ಸರ್ವಸಾಮಾನ್ಯ ಮನೆಯವರು ಬಡವರು. ಸ್ವಾಮಿ, ಅವ್ರಿಗೆ ಮ್ಯಾಚ್ ಇದೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂದ್ರ ದೇವ್ರ ಕಡೆನ ಹೋಗೋದ. ಏನದ ಕಣ್ಣಿನ ಆಪರೇಷನ್ ಮಾಡ್ಕೊಂಡ ಇಲ್ಲಿ ಕಣ್ಣಿನ ಆಪರೇಷನ್ ಸರಣ ಇಲ್ಲ ಅಂದ್ರೆ ನನ್ನ ಸಿಸ್ಟಮ್ ಬೇರೆದ್ರೊಳಗೆ ಮಾಡ್ಕೊಂಡೆ ಅದನ್ನ 1 ಲಕ್ಷ ರೂಪಾಯಿ ಕಣ್ಣಿಗೆ ನಾನು MP ಇದ್ದೆ, ನಾನು ಸಬ್ಮಿಟ್ ಮಾಡಿದೆ ನನ್ನ ಬಿಲ್ ಮಾಡಿದ್ರೆ ಎಷ್ಟು 2,000 ರೂಪಾಯಿ ಆಯ್ತು. ನಾನು ಹೇಳಿದ್ ನಿಂಗೆ ಇನ್ನೂ 2,000 ಡೊನೇಷನ್ ಕೊಡ್ತಾನೆ ನಿಮ್ ಕಡಪ 2,000 rupees ಫಾರ್ ಐ ಆಪರೇಷನ್. ಹಂಗ ಎಲ್ಲಾದ್ರೊಳಗೆ ಅವ್ರು ಏನಿದೆ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ ಏನ್ ಮಾಡ್ತಾರೋ ಆ ದೃಷ್ಟಿಯಿಂದ ಅವ್ರು ಇಟ್ಕೊಂಡಿದ್ದಾರೆ. ಎಲ್ಲರೂ ಇವನ್ ಆಯ್ತು ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ನೋಡಿ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ನೋಡ್ರಿ. ಅದಕ್ಕೆ 99% ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಗೌರ್ಮೆಂಟ್ ಸ್ಕೀಮ್ ಮಾಡೋದೇ ಇಲ್ಲ. ಬೆಳಗಾವದೊಳಗೆ ನಮ್ಮನ್ನ ಬಿಟ್ರೆ ಯಾರೇ ಮಾಡ್ತಿದ್ರೆ ಕೇಳ, ಹಾರ್ಟ್ ಆಪರೇಷನ್ ಸ್ಕೀಮ್ನ್ಯಾಗ ಮಾಡೋರ್ನ ಒಬ್ರ. ಬೆಳಗಾವಿಗೆ ಇಷ್ಟೆಲ್ಲ ಹಾರ್ಟ್ ಎಕ್ಸ್ಪರ್ಟು ಬಹಳ ಮಂದಿ ತೆಗೆದ್ರೆ ಆ ಕಡೆ ಅವ್ರು ಶ್ರೀಮಂತರ ರೊಕ್ಕ ಕೊಟ್ರನ ಅವ್ರು ಹಾರ್ಟ್ ಆಪರೇಷನ್. ನಾವೆಲ್ಲ ನಾವು ಸ್ಕೀಮ್ನಾಗ ಮಾಡ್ತೀವಿ. ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಇನ್ಸ್ಟಿಟ್ಯೂಟ್ ಅಂಡ್ ನರ್ಸಿಂಗ್. ಮತ್ತು ನಮ್ಮಲ್ಲಿ ಹೈಲಿ ಇವು ಆಪರೇಷನ್ ಹೈ ಎಂಡ್ ಇದಾವೆ. ಇವನ್ ಏರ್ ಕಂಡೀಷನ್ ಸುತ್ತ ಸ್ಪೆಷಲ್, ಅದಕ್ಕೆ ಸ್ಪೆಷಲ್ ಬೇರೆ ಏರ್ ಕಂಡೀಷನ್ ಇರ್ತಾವೆ, ಅವೆಲ್ಲ ನಮ್ಮಲ್ಲಿ ಅದಾವ. ಎಸ್ ಪೇಷಂಟ್ ಎಷ್ಟು ವರ್ಷ ತನಕ ಎಂಟರ್ ಮಾಡಬಹುದು? ಈಗ ಅಂದ್ರೆ 70-85 ಏಜ್ ಮಾಡಬಹುದು. ಹೌ ಲಾಂಗ್ ವಾಟ್ ಏಜ್ ಯು ಕ್ಯಾನ್ ಟ್ರಾನ್ಸ್ಪ್ಲಾಂಟ್ ಯು ಕ್ಯಾನ್ ಡೂ? ಸೊ ನಾವು ಮಾಡಿದ ನಮ್ದು ಮೋಸ್ಟ್ ಎಲ್ಡರ್ಲಿ ಜೆಂಟಲ್ಮೆನ್ ವಾಸ್ 79 years old. ಇದು ನಾವು ಮಾಡಿದ ಸುಮಾರು 4 ವರ್ಷ ಮಾಡಿದ್ವಿ. he is doing perfectly well, ಆರಾಮದ and he is doing well. So ಇನ್ನ ಎಷ್ಟು ವರ್ಷ ಅದು ಹೇಳಕ್ ಕಷ್ಟ, ಬಟ್ ಆಸ್ ಆಫ್ ನೌ is doing ಅಲ್ಲ absolutely ಆಗ್ತಾ ಇದಾವೆ. ಹೆಲ್ತ್ ಚಲೋ ಡಿಪೆಂಡ್ ಆಗಿ ಹೆಲ್ತ್, ನಾಟ್ ಏಜ್. ಮಿಕ್ಕೆಲ್ಲರ ಕಂಡೀಷನ್ ನೋಡ್ಬೇಕು, ಎಲ್ಲ ಹಾರ್ಟ್ ಕಂಡೀಷನ್, ಡಯಾಬಿಟೀಸ್ ಎಲ್ಲ ನೋಡ್ಬೇಕು. ಚಲೋ ಹೆಲ್ತ್ ಇರ್ತದ. ಇಫ್ ಈಸ್ 90, ಈಗ 90 ವರ್ಷದಾಗ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದು ಉದಾಹರಣೆ ಅದಾವ. 90 ವರ್ಷ ಅವ್ರು ವಾಕ್ ಮಾಡಕದ. 90 ವರ್ಷದಾಗ ಹಾರ್ಟ್ ಆಪರೇಷನ್ ಮಾಡಿದ್ದು ಉದಾಹರಣೆ. ಹೆಲ್ತ್ ಪ್ರತಿಯೊಬ್ಬನ ಹೆಲ್ತ್ ಮ್ಯಾಗ ಅದಲ್ಲ. 16 ವರ್ಷ 90 ವರ್ಷ ಮುದುಕಾಗಿದ್ರೆ ಏನ್ ಮಾಡಕ್? 16 ವರ್ಷ ಹುಡುಗ ಅವ್ನ ಹೆಲ್ತ್ 90 ವರ್ಷಕ್ಕೆ ಇದ್ರೆ ಯಾವ್ದು ಡಯಾಬಿಟಿಸು, BP-ನೋ ಎಲ್ಲ ರೋಗಿದ್ರ ಅವಂಗೇನು ವಯಸ್ಸಿಗೆ ಸಂಬಂಧ ಇಲ್ಲ. ಇಫ್ ಇಸ್ ಫಿಸಿಬಲ್ ಇಸ್ ಓಕೆ. What is the ratio of fatty liver and alcoholic liver cases? Initially it was that 80% of our patients are alcohol liver disease only. Now you can say slowly, fatty liver is overtaking alcohol in some parts of India. In our part, we are still having alcohol dominant cause. Maybe you can say 50-50 now. Because fatty liver is coming in a big way. A lot of our patients with fatty liver are developing cirrhosis. That is the fatty liver because of diabetes and obesity. Yeah, sedentary lifestyle. There is a booming epidemic of diabetes in our country now. Actually, I think that people from Belgaum are a little fortunate, because when you look at Bangalore, big cities, the incidence of fatty liver is almost 80%. So see, in IT, you are working in the morning to night in computer, no walking, junk food, no exposure to sunlight, and exposure to drinks on weekends. So when you look at it, almost 80% of the people working in the IT sector have got fatty liver disease. So urban disease common, but in Bangalore, in Belgaum, a little less actually. You remember Vilasrao Deshmukh? His death. He taken to Chennai those days. Yeah. He tried his level best to matching level. Even we are searching his matching level. Sigela is bad luck. Vilasrao Deshmukh, such a healthy person. Yes, sir. You want to give a motivation speech to Yes, the yes. Let it. ಇವ್ರಿಗೆ ಯಾವ ಕಾರಣದಿಂದ ಬಂದಿದೆ? ಇವರಿಗೆ ಸ್ವಲ್ಪ ಫ್ಯಾಟ್ ಲಿವರ್ ಇದ್ದವರಿಗೆ ಮೊದಲ ಅದರಿಂದ ಆಗಿತ್ತು. ಈ ಫ್ಯಾಟಿ ಲಿವರ್ ಆಗಲಿ ಅಥವಾ
ಕಾರಣ ಬರೀ ಇತರ ಅಲ್ಲ ಅದನ್ನ ಇಷ್ಟೊಂದನ್ನೇ ಮಾತಾಡ್ತಿದ್ವಿ ನಾವು. ಇಷ್ಟು ದಿವಸ ಬರೀ ಲಿವರಲ್ಲಿ ಲಿಕರ್ ಅಂತಿದ್ವಿ, ಈ ಸಲ ಲಿಕರ್ ಬೇರೆ ಕಾರಣ ಲಿವರ್ ಫೇಲ್ ಆಗ್ತಾ ಹೋಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಡೈರೆಕ್ಟ್ ಲಿವರ್ ಡೋನರ್ ನಮ್ಮ ಫಾದರ್ಗೆ. ಲಿವರ್ ಡೋನರ್ ಅನ್ನೋಕ್ಕಿಂತ ಐ ಆಮ್ ಪ್ರೌಡ್ ಸನ್. ಇವಾಗ ನಮ್ಮ ಫಾದರಿಗೆ ಇಷ್ಟು ಹೆಲ್ದಿಯಾಗಿ ಈ ನೋಡಿದರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಶರೀರನ ಸುಮ್ಮನೆ ಮಣ್ಣಲ್ಲಿ ಮಣ್ಣು ಮಾಡಿ ಏನೂ ಉಪಯೋಗ ಆಗಲ್ಲ. ಆದಷ್ಟು ಇನ್ನೊಂದು ಜೀವ ಉಳಿಸೋಕ್ಕೆ ಟ್ರೈ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಪ್ರಭಾಕರ್ ಕೋರೆ ಸರ್ ಅವ್ರಿಗೆ ತುಂಬ ಒಂಥರ ಆಭಾರಿ ಅನಿಸುತ್ತೆ. ಯಾಕಂದರೆ ಇಂಥ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಫೆಸಿಲಿಟಿನ ಇಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ, ಅದು ನಮ್ಮ ರೀಸನಲ್ಲಿ ಪ್ರೊವೈಡ್ ಮಾಡ್ತಿರೋದು ಇದು. ಮತ್ತು ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹಜಾರೆ ಸರ್ ಅವರು ಒಂದು ಟೈಮಲ್ಲಿ ನಾವು ಒಂಥರ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ ನಮ್ಮ ಫಾದರ್ ಬಗ್ಗೆ. ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಅವರು ರಿಕವರಿ ಅಂತೂ ಎಲ್ಲ ಚೆನ್ನಾಗಾಗಿ ಆಮೇಲೆ ಸರ್ಜರಿಗೆ ಪೂರ ಫಿಟ್ ಆಗೋ ಥರ ಸಂತೋಷ್ ಹಜಾರೆ ಸರ್ ಅವರು ಎಲ್ಲ ನೋಡಿಕೊಂಡ್ರು. ಸೊ ಹಾಸ್ಪಿಟಲ್ ಎಂಟೈರ್ ಟೀಮ್, ಸರ್ಜರಿ ಟೀಮ್, ನಮ್ಮ ಸುದರ್ಶನ್ ಸರ್ ಆಗಿರ್ಬೋದು, ಬೆಂಗಳೂರು ಟೀಮ್ ಆಗಿರ್ಬೋದು, ಆಮೇಲೆ ನಾನು ಮೇನ್ ಬ್ಯಾಕ್ಬೋನ್ ಅಂತಲೇ ಹೇಳ್ತೀನಿ ನಮ್ಮ ಕೇತನ್ ಅವರು. ಇದಕ್ಕೆಲ್ಲ ತುಂಬ ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟು ಇವತ್ತು ಈ ರೀತಿ ನಾನು ನಮ್ಮ ಫಾದರ್ಗೆ ಹೆಲ್ದಿಯಾಗಿ ಇರೋದಕ್ಕೆ ಹಾಸ್ಪಿಟಲ್ ತುಂಬ ಶ್ರಮ ಇದೆ. ಸೊ ನಮ್ಮ ಕಡೆ ಜನರಿಗೆ ಇದೆಲ್ಲ ಏನೂ ಅವೇರ್ನೆಸ್ ಇಲ್ಲ. ಏನೋ ಒಂದು ಡಿಸೀಸ್ ಬಂದರೆ ಒಂಚೂರು ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಗಿಲ್ಲ ಅಂದರೆ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಅಂದರೆ ಅಷ್ಟೇ, ಆದಷ್ಟು ನಿಮ್ಮ ಲವ್ಡ್ ಒನ್ಸ್ನ ಸೇವ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಥ್ಯಾಂಕ್ ಯು. ಅಲ್ಲೇ ಇಲ್ಲ ಮೇಡಮ್ ಗೊತ್ತಿರ ಮೇಡಮ್ ನೋಡಿ ಸರ್ ನೀವು ಈ ಕಡೆ ಬರಲಿ. ರಮೇಶ್